ಪೊಲೀಸ್ ಕಾರ್ ಇವತ್ತು ನನ್ನ ಮುಂದೆ ಒಂದು ನಿಂತ್ಕೋತು. ಇವತ್ತು ಬೆಳಗ್ಗೆ ಎದ್ದು ಮಂದ್ಲಿ ಮಾಡಿರೋ ಚಪಾತಿ ತಿನ್ಕೊಂಡು ನಾನು ಹೋಗಿದ್ದೆ ನಮ್ಮ ತೋಟಕ್ಕೆ. ಕಾಲೇಜ್ ರೆಡಿಯಾಗಿ ತೋಟಕ್ಕೆ ಹೋದೆ ಫ್ರೆಂಡ್ಸ್. ಮತ್ತು ತೋಟಕ್ಕೆ ಬಂದು ಈರುಳ್ಳಿ ಹೊಲ ಅರಿಶಿನ ಎಲ್ಲ ನೋಡಿಕೊಂಡು, ಈರುಳ್ಳಿಗೆ ಸ್ವಲ್ಪ ಯಾಕೋ ಗಿಡ ಮೇಕ್ ಬದ್ದಿರಲಿಲ್ಲ, ಅದಕ್ಕೆ ಒಂದು ಔಷಧಿ ಹೊಡಿಬೇಕಿತ್ತು. ಇನ್ನೂ ಕಳೆ ಎಲ್ಲ ಬೆಳ್ಕೊಂಡಿತ್ತು, ಗೋಲ್ ಹೊಡೆದಿದ್ದು ಆಗಿದ್ರೂ ಹೋಗಿಲ್ಲ. ಅದಕ್ಕೆ ಎಲ್ಲ ಕಳೆ ಕೀಳಿಸ್ತಾ ಇದ್ದೀವಿ. ಕಳೆ ಕೀಳಿಸ್ಬಿಟ್ಟು ಔಷಧಿ ಹೊಡಿಬೇಕು. ಮತ್ತು ಮೇವು ಒಂದು ಪಾತ ತೀರೋಯ್ತು, ಇನ್ನೊಂದು ಹೊರೆ ಐತೆ. ನೆಕ್ಸ್ಟ್ ಇಲ್ಲಿ ಕುಯ್ಬೇಕು. ಅರಿಶಿನ ಎಲ್ಲ ಚೆನ್ನಾಗಿ ಬಂದಿತ್ತು, ಅರಿಶಿನ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಈರುಳ್ಳಿದೆ ಗಿಡ ವೈಟ್ ಕಾಯ್ತಿತ್ತು, ಅದನ್ನ ಸ್ವಲ್ಪ ಔಷಧಿ ಹೊಡಿಬೇಕು ಅದಕ್ಕೆ. ಮತ್ತು ಆಲೂಗಡ್ಡೆ ಹಾಕಿದ್ವಲ್ಲ, ಅದೆಲ್ಲ ಗಿಡ ಬಂದಿತ್ತು, ಎಲ್ಲ ಗಿಡ ಬಂದಿದ್ದು. ಅದಕ್ಕೂ ಕಳೆ ಔಷಧಿ ಹೊಡೆದಿದ್ದಾರೆ, ಅದಕ್ಕೆ ಅದ್ರ ಕಳೆ ಇಲ್ಲ. ಆದರೂ ಒಂದೊಂದವೆ, ಅವೆಲ್ಲ ಏನೂ ಮಾಡಲ್ಲ. ಇನ್ನು ಆಲೂಗಡ್ಡೆ ಮೇಕ್ ಬಂದಾಗ ಅದಕ್ಕೊಂದು ಔಷಧಿ ಹೊಡಿಬೇಕು. ಎಲ್ಲ ಆಲೂಗಡ್ಡೆ ಚೆನ್ನಾಗಿ ಬಂದಿತ್ತು ಗಿಡ. ಮತ್ತು ತೋಟಕ್ಕೆ ಏನಪ್ಪ ಬಂದಿದ್ದು ಅಂದರೆ, ನಾವು ಅಮ್ಮನ್ನ ಕರ್ಕೊಬಿಡ್ಬೇಕಿತ್ತು. ಕಳೆ ಕೀಳ್ತೀನಿ ಅಂತ ಕರ್ಕೊಬಿಟ್ಟೆ. ಮತ್ತು ಕಳೆ ಕೀಳ್ತಾಯಿದ್ರು. ಆಳುಗಳು ಬರ್ತಾರೆ, ಇನ್ನೂ ಬಂದಿಲ್ಲ. ಕಳೆ ಕೀಳ್ದೇವ್ರ ಈರುಳ್ಳಿ ಎಲ್ಲ ಮೇಲ್ಕ್ ಬರಲ್ಲ. ಕಳೆ ಕಿತ್ತಿರೋ ಮಾತ್ರ ಸಖತ್ತಾಗಿ ಕಾಣುತ್ತೆ. ಈ ಕಡೆ ಕಳೆ ಕಿತ್ತಿಲ್ಲ ಇನ್ನೂ. ಮತ್ತು ಕಾಲೇಜಿಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾನು ಹೋಗ್ತಿದ್ದೆ ಮನೆಗೆ. ಫೋನು ಕೈ ಜಾರಿ ಕೆಳಗೆ ಬಿದ್ದೋಯ್ತು. ಮತ್ತು ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಮನೆಗೆ ಹೋದೆ. ಮತ್ತು ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚಿದ್ರೆ ಶೂ ಪಾಲಿಶ್ ಆಯ್ತದೆ ಅಂತ. ಮತ್ತು ಎಲ್ಲ ಶೂ ಎಲ್ಲ ಹಾಕ್ಕೊಂಡು ನಾನು ಹೋಗ್ತಿದ್ದೆ ಕಾಲೇಜಿಗೆ. ಇವತ್ತು ಟೈಮ್ ಆಗೋಗಿತ್ತು. ಮತ್ತು ಅನ್ನೂರು ಬಂದು ನಾನು ಹೋಗ್ತಿದ್ದೆ ಕಾಲೇಜ್ಗೆ. ಮತ್ತು ಕಾಲೇಜಲ್ಲಿ ಅಲೋ ಇಲ್ಲ ಫೋನು, ಅದಕ್ಕೆ ವೀಡಿಯೋ ಮಾಡಿಲ್ಲ. ಇವತ್ತು ಶನಿವಾರ ಅಲ್ವಾ, 1:30ಗೆ ಬಿಟ್ಟರು. ಮತ್ತು ನಮ್ಮ ಅಡ್ಡ ಪೊಲೀಸ್ ಸ್ಟೇಷನು, ಅಲ್ಲಿ ಬಂದು ನಿಂತಿದ್ದೆ ಬಸ್ ಬರುತ್ತೆ ಅಂತ. ಆದರೆ ನಾನು ಬರೋ ಗಂಟೆ ಬಸ್ಸೇ ಹೊಂಟೋಗಿತ್ತು. ಮತ್ತು ಇನ್ನೇನು ಮಾಡೋದು, ಯಾವ್ದಾದ್ರು ಬೈಕ್ ಬರೋ ಗಂಟೆ ಹೊಟ್ಟೆ ಹತ್ತಿತ್ತು. 2 ಚಿಪ್ಸ್ ತಗೊಂಡು ನಿಂತಿದ್ದೆ. ಮತ್ತು ನನ್ನ ಮುಂದೆ ಬಂದು ಪೊಲೀಸ್ದು ಹೈವೇ ಪೆಟ್ರೋಲು ಕಾರು ಬಂದು ನಿಂತ್ಕೊತು. ಮತ್ತು ಊರಿಗೆ ಬಂದು ನಾನು ಹೋಗಿದ್ದೆ ಮನೆಗೆ. ಮತ್ತು ಮನೆಗೆ ಬಂದು ಯಾರೂ ಇರಲಿಲ್ಲ ಮನೇಲಿ. ಮತ್ತು ಹೊಟ್ಟೆ ಹಸಿದಿತ್ತು, ಅದಕ್ಕೆ ಅರ್ಧ ಲೀಟ್ರ್ ಜ್ಯೂಸ್ ತಗೊಬಂದೆ ಹೋಗಿ. ಅದನ್ನೂ ಕುಡ್ಕೊಂಡು ಬಟ್ಟೆ ಎಲ್ಲ ಬದಲಾಯಿಸ್ಕೊಂಡು ನಮ್ಮ ಅಪ್ಪನ ಊಟ ಕಳಿಸ್ಬೇಕಿತ್ತು, ಅದಕ್ಕೂ ಮೇಯ್ಸಿತ್ತು, ಅಲ್ಲಿಗೆ ಹೋದೆ. ಮತ್ತು ನನ್ನ ಜೊತೆಲಿ ಯಾರೋ ಬರ್ತೀನಿ ಅಂದರು, ಇವ್ರನ್ನೂ ಕರ್ಕೊಂಡು ನಾನಾಗಿದ್ದೆ ನಮ್ಮ ಅಪ್ಪನ ಕಳ್ಸೋಕ್ಕೆ. ಮತ್ತು ನಮ್ಮ ಅಪ್ಪ ಮಳೆ ಬರ್ತಾ ಇರೋ ಒಟ್ಟಿಗೆ ಇಬ್ಬರು ಹೊಡ್ಕೊಂಡೋಗ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಹಸುಗಳೆಲ್ಲ ಮೇಯ್ತಾವೆ. ಮಳೆ ಒಂದೊಂದಾಗಿ ಬರ್ತಾಯಿದೆ. ಮತ್ತು ನಮ್ಮ ಪಕ್ಕದ ಮನೆಯವ್ರದ್ದು ಹಾಡುಗಳೆಲ್ಲ ಮಳೆ ಬಿದ್ದ ಕಾರಣ ಯಾವ ಮೇಯ್ನಿಲ್ಲ ಅಲ್ಲಿ, ಎಲ್ಲ ಬಂದ್ಬಿಟ್ಟು. ಮಳೆ ಸುಮಾರು ಜೋರಾಗಿ ಬರ್ತಾಯಿದೆ. 1 ವಾರದಿಂದ ಮೋಡ ಇದೆ, 2ನೇ ಆಗುತ್ತೆ ಬರಲ್ಲ. ಎಲ್ಲರಿಗೂ ಮಳೆ ಬೇಕು ಇವಾಗ. ಎಲ್ಲ ಜಮೀನುಗಳಿಗೆ ಫಸಲು ಹಾಕ್ಬಿಟ್ಟವ್ರೆ. ಮಳೆ ಬತ್ತೆ 1-2ನೇ ಹಾಕ್ಬಿಟ್ಟು ನಿಂತೈತೆ. ಮತ್ತು ಹಸುಗಳೆಲ್ಲ ಮನೆಗೆ ಹೋಗೋಕೆ ರೆಡಿ ಆಗವೆ. ಮತ್ತು ಅಲ್ಲೇ ಫ್ರೆಂಡ್ಸ್ ಕಾಡಿನ ಮಧ್ಯ ನಮ್ಮ ತೋರಿಸಿದ್ನೆಲ್ಲ ಫ್ರೆಂಡ್ಸ್ ಹಾಡುಗಳು, ಅವ್ರದ್ದು ಒಂದು ಚಿರತೆ ಒಂದು ಹಾಡನ್ನ ಹಿಡ್ಕೋತು. ಮತ್ತು ಇವಾಗ ಆಡು ಮರಿಗಳೆಲ್ಲ ಸೊಪ್ಪೆಲ್ಲ ಕಿತ್ಕೊಂಡು ಹಸುಗಳನ್ನ ಹಿಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಮಳೆ ಬೀಳ್ತಾಯಿದೆ, ನೆನ್ಕೊಂಡು ಹೊಡ್ಕೋಬೇಕು ಇವಾಗ. ಮತ್ತು ಮಳೆ ಬೀಳ್ತಿರೋ ನಮ್ಮ ಹಸುಗಳು ನೀರು ಕುಡಿತಾವೆ.
ಏನು ಬಗ್ಗೆ ಇವತ್ತು ದೇವ್ರು ಒಳ್ಳೆ ಗಾನ ಕೊಟ್ಬಿಟ್ಟಾನೆ. ನೀರು ಕುಡಿ ಅಂದ್ರೆ ಕುಡಿದಿರಲಿಲ್ಲ. ಮತ್ತು ಮನೆಗೆ ಹೋಗಿ ಹಸ್ಗಳನ್ನೆಲ್ಲ ಕಟ್ಟಾಕೋ ಸರಿಯಾದ ಟೈಮ್ಗೆ ಮಳೆ ಜೋರಾಗಿ ಬೀಳ್ತಾಯಿತ್ತು. ಇನ್ನೂ ಹಸ್ಗಳನ್ನ ಕಟ್ಟಿರಲಿಲ್ಲ, ಎಲ್ಲ ಓಡಾಡ್ತವೆ. ಮಳೆ ಮಾತ್ರ ಜೋರಾಗಿ ಬರ್ತಾಯಿದೆ. ಯಾವ ಹಸ್ಗಳನ್ನ ಶೆಡ್ ಒಳಗೆ ಕಟ್ಟಲ್ಲ ಫ್ರೆಂಡ್ಸ್, ಎಲ್ಲ ಈಚೆನೆ. ಮತ್ತು ಪೀಡ್ಸ್ ಎಲ್ಲ ಹಾಕ್ಬಿಟ್ಟು ಇವತ್ತು ಬೇಗ ಹಾಕ್ತಿದ್ವಿ, ಯಾಕಂದರೆ ಮುಂದೆ ಇದೆ ನೋಡಿ. ಇವತ್ತೆಲ್ಲ ಹಸ್ಗಳಿಗೂ ಪೀಡ್ಸ್ನೆಲ್ಲ ತಿನ್ನಿಸ್ಬಿಟ್ಟು ನಾವು ಹೋಗಿದ್ದೆ ಮದುವೆಗೆ. ಇವತ್ತು ನಮ್ಮೂರದಿಂದ ಒಂದು ಮದುವೆ ಇತ್ತು, ಎಲ್ಲ ಮದುವೆಗಳು. ಮದುವೆಲೆಲ್ಲ ಸಾಂಗೆಲ್ಲ ಜೋರ ಹಾಕೊಂಡವ್ರು. ಮತ್ತು ಎಲ್ಲರೂ ಚೌಟ್ರಿ ಹತ್ರ ಬಂದು, ಇದೆಲ್ಲಿ ಅಂದರೆ ಮಳವಳ್ಳಿಲಿ ಮದುವೆ. ಒಳ್ಳೆ ದೊಡ್ಡ ಚದ್ರ ಫ್ರೆಂಡ್ಸ್. ಮತ್ತು ಅಲ್ಲಿ ಟೀಗಿ ಕುಡ್ಕೊಂಡು ಪಕ್ಕದ್ದು ಅಂಗಡಿಗೆ ಹೋದೋ ಜ್ಯೂಸ್ ಕುಡಿಯೋಕ್ಕೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.